ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಂತರ ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ಸದ್ಯಕ್ಕೆ ನಮಗೆಲ್ಲರಿಗೂ ಈ ಸುಲಭವಾಗಿ ಸಿಗುವ ಚಾಟ್ GPT ಯೊಂದಿಗೆ ಸಂಭಾಷಣೆ ಮಾಡ್ತಾ ಇದ್ದೀನಿ. ಅದರಿಂದ ಬರುವ ಉತ್ತರಗಳನ್ನು ನೋಡಿ. ಹೆಲೋ ಚಾಟ್ GPT. Hey there, it's good to hear from you. What's on your mind today? ನಾನಿವತ್ತು ನಿನ್ನ ಜೊತೆ ಕನ್ನಡದಲ್ಲಿ ಸಂಭಾಷಣೆ ಮಾಡಲಿಕ್ಕಿದ್ದೀನಿ. ನಿನ್ನ ಅಭಿಪ್ರಾಯಗಳು ಬೇಕು. ಹೇಳ್ಬಿಡಿ, ಯಾವ ವಿಷಯದಲ್ಲೇ ಆಗಲಿ ನೇರವಾಗಿ ನಿಮ್ಮ ಅಭಿಪ್ರಾಯ ಹೇಳಿದ್ರೆ ನನಗೆ ತುಂಬಾ ಇಷ್ಟ. ಹಾಗೆ ಹೇಳಿದ್ರೆ ನಾವು ಇಬ್ಬರೂ ನಿಜವಾಗಿ ಪ್ರಗತಿ ಮಾಡೋದು ಸುಲಭ. ನನ್ನ ಪ್ರಶ್ನೆಯನ್ನು ಸಂಪೂರ್ಣವಾಗಿ ಕೇಳಿಕೊಂಡು ನಂತರ ಮಾತ್ರ ಉತ್ತರಿಸು, ಆಯ್ತಾ? ಖಂಡಿತವಾಗಿಯೂ ನೀವು ಹೇಳೋ ಎಲ್ಲದನ್ನೂ ಸಂಪೂರ್ಣವಾಗಿ ಕೇಳುತ್ತೇನೆ. ನಿಮ್ಮ ಪ್ರಶ್ನೆ ಮುಗಿದ ಮೇಲೆ ಮಾತ್ರ ಉತ್ತರ ಕೊಡ್ತೀನಿ. ನೀವು ಏಕೆ ಎಂದು ಹೇಳಿದ್ರು ನಾನು ನಿಮ್ಮ ಮಾತಿನ ಮಧ್ಯೆ ಹಸ್ತಕ್ಷೇಪ ಮಾಡೋದಿಲ್ಲ. ನಾನೊಂದು ರಾಜಕೀಯ ಪಕ್ಷ. ನಾನು ಇಷ್ಟು ವರ್ಷಗಳಿಂದ ಜಾತಿ, ಧರ್ಮ, ಜನರ ನಡುವೆ ಒಡಕು ಹಾಗೂ ಮೀಸಲಾತಿ ಇಂಥ ವಿಷಯಗಳನ್ನೆಲ್ಲ ಇಟ್ಕೊಂಡು ಆಡಳಿತದಲ್ಲಿ ಗೆಲ್ತಾ ಬಂದಿದ್ದೀನಿ. ಇನ್ನು ಮುಂದೆ ಕೂಡ ನಾನು ಸಂಪೂರ್ಣವಾಗಿ ಆಡಳಿತದಲ್ಲಿ ಗೆದ್ದುಕೊಂಡು ಹಣ ಮಾಡೋದು ನನ್ನ ಉದ್ದೇಶ. ಹಾಗಾದರೆ ನಾನು ಏನು ಮಾಡಬೇಕು? ನೀವು ಈಗಿರುವಂತೆ ಮುಂದುವರಿಯುವುದು ಸಮಾಜದ ಉತ್ಕರ್ಷಕ್ಕೆ ಸಹಾಯವಾಗುವುದಿಲ್ಲ. ಜನರ ಭಾವನೆಗಳನ್ನು ಒಡೆದು ಮೂಲೆಗುಂಪು ಮಾಡುವುದು ಉತ್ತಮ ದಾರಿಯಲ್ಲ. ಬದಲಾಗಿ ನಿಮ್ಮ ಹಕ್ಕುಗಳನ್ನು ಉಳಿಸಿಕೊಂಡು ಎಲ್ಲರ ಸಮಾನತೆಯನ್ನು ಒಕ್ಕಂದದನ್ನು ಪ್ರೋತ್ಸಾಹಿಸಿ. ಇದು ನಿಜವಾಗಿಯೂ ಹಿರಿದ ಗೆಲುವನ್ನು ತರುತ್ತದೆ. ಅದು ಜನರ ನಂಬಿಕೆಯೊಂದಿಗೆ. ಹಾಗಲ್ಲ, ಇಷ್ಟು ವರ್ಷಗಳಿಂದ ನಾನು ಮಾಡ್ಕೊಂಡು ಬಂದಿರೋದ್ರಿಂದ ನಾನು ಹಣನೂ ಮಾಡಿದ್ದೀನಿ, ಇನ್ವೆಸ್ಟ್ ಮಾಡಿಕೊಂಡು ಗೆದ್ದಿದ್ದೀನಿ. ಇದನ್ನೇ ಮುಂದುವರಿಸ್ಕೊಂಡು ಹೋಗೋದು ಸಾಧ್ಯವಿಲ್ವಾ? ಜನ ನಂಬ್ತಾರೆ ಬಿಡಿ. ಸಾಧ್ಯವಿಲ್ಲ. ಹಳೆ ಮಾರ್ಗವು ಕೊನೆಗೆ ನಂಬಿಕೆ ಕಳೆದುಕೊಳ್ಳುತ್ತದೆ. ಇನ್ನು ಮುಂದೆ ನಿಜವಾದ ಉದ್ದೇಶವನ್ನೇ ತೋರಿಸಿ. ಜನರ ಕಲ್ಯಾಣ, ಸಮಾನತೆ ಇತ್ಯಾದಿ ಉದ್ದೇಶದೊಂದಿಗೆ ಹೋದರೆ ನಿಜವಾದ ದೀರ್ಘಕಾಲದ ಗೆಲುವು ನಿಮ್ಮದಾಗುತ್ತದೆ. ಹಳೆಯ ಧೋರಣೆ ಬಿಟ್ಟು ನೈತಿಕವಾಗಿ ಮುನ್ನಡೆದು ನಿಮ್ಮ ಶ್ರೇಯಸ್ಸನ್ನು, ಸಮಾಜದ ಶ್ರೇಯಸ್ಸನ್ನು ಸಾಧಿಸಬಹುದು. ಅಲ್ಲ, ಹಾಗೆಲ್ಲ ಮಾಡ್ಲಿಕ್ಕೆ ಹೋದರೆ ನಾನು ಜನರ ಹಣವನ್ನು ತಿನ್ಲಿಕ್ಕೆ ಆಗಲ್ಲ ಅಲ್ವಾ? ನಾನು ಉದ್ಧಾರ ಆಗಲ್ಲ, ಜನ ಉದ್ಧಾರ ಆಗ್ಬೋದು, ಆದರೆ ನನಗೇನು ಸಿಗತ್ತೆ? ನಿಮಗೆ ಪ್ರಾಮಾಣಿಕವಾಗಿ ಉದ್ಧಾರವಾಗುವುದು ಇಷ್ಟವಿದ್ದರೆ ಜನರ ಸಹಕಾರ, ನಂಬಿಕೆ ಮತ್ತು ಗೌರವ ನಿಮ್ಮ ಪಾಲಾಗುತ್ತದೆ. ಆ ದೃಷ್ಟಿಯಿಂದ ಸತ್ಕಾರ್ಯಗಳ ಮೂಲಕ ನೀವು ದೀರ್ಘಕಾಲದ ಯಶಸ್ಸನ್ನು, ಆರ್ಥಿಕ ಸ್ಥಿರತೆಯನ್ನು ಮತ್ತು ಒಳಬಾಳನ್ನು ಪಡೆಯಬಹುದು. ಅದು ಶಾಶ್ವತವಾಗಿ ನಿಮಗೆ ತೃಪ್ತಿಯನ್ನು ಕೊಡುತ್ತದೆ. ಈಗ ಮಾಡ್ತಾ ಇರುವ ಜಾತಿ ರಾಜಕಾರಣ, ಧರ್ಮ ರಾಜಕಾರಣ, ಒಡೆದು ಆಳೋದು, ಗಡಿ ವಿವಾದ ತರೋದು, ಜನರ ನಡುವೆ ಭೇದ ಭಾವ ತರೋದು, ಇದರಿಂದ ನಾನು ಗೆಲ್ತಾ ಇದ್ದೀನಲ್ವಾ? ಏನು ವ್ಯತ್ಯಾಸ ಬೀಳೋದಿಲ್ಲ ಅಲ್ವಾ? ನೀವು ಈಗ ಗೆಲ್ಲಿದಂತಿದೆ ಅನಿಸಬಹುದು, ಆದರೆ ಅಂಥದ್ದರಿಂದ ದೀರ್ಘಕಾಲದ ಶಾಂತಿ, ನಂಬಿಕೆ ಹಾಗೂ ನಿಜವಾದ ಬೆಳವಣಿಗೆ ದೊರೆಯಲ್ಲ. ಭಿನ್ನತೆಗಳ ಮೇಲೇರಿ ಬಂದುಕೊಂಡ ಯಶಸ್ಸಿಗೆ ಅಡಿತಡೆಯೇ ಇಲ್ಲ. ನಿಜವಾದ ಗೆಲುವು ಎಲ್ಲರೊಂದಿಗೂ ಒಟ್ಟಿಗೆ ಸಮಾನತೆಯಿಂದ ಪ್ರತಿಯೊಬ್ಬರ ಪ್ರಗತಿಯನ್ನು ಉತ್ತೇಜಿಸುವ ಮೂಲಕ ಬರುತ್ತದೆ. ಬದಲಾವಣೆಯಿಂದ ನಿಮ್ಮ ಗೆಲುವು ಶಾಶ್ವತವಾಗಿರುತ್ತದೆ. ಅಲ್ಲ, ನಾನೊಬ್ಬ ಮಾಡಬಹುದು, ಉಳಿದ ರಾಜಕಾರಣಿಗಳು ಅದನ್ನೆಲ್ಲ ಮಾಡಲ್ಲ ಅಲ್ವಾ? ನೀವು ಮಾಡಿದಲ್ಲ, ನಿಮ್ಮ ಮಾರ್ಗವೇ ನಿಮಗೆ ನಿಜವಾದ ಅರ್ಥಪೂರ್ಣ ಗೆಲುವನ್ನು ತರುತ್ತದೆ. ಇತರರು ಏನನ್ನೇ ಮಾಡಲಿ, ನೀವು ಮಾನದಂಡ ಬದಲಿಸಿ ಪ್ರಾಮಾಣಿಕತೆ, ಸಮಾನತೆ ಮತ್ತು ಪ್ರಗತಿಯನ್ನು ತೋರಿಸಿದಾಗ ಜನರ ನಂಬಿಕೆ, ಬೆಂಬಲ ನಿಮ್ಮ ಜೊತೆ ಇರುತ್ತದೆ. ಅಂತಿಮವಾಗಿ ದೀರ್ಘಕಾಲದ ಯಶಸ್ಸು ನಿಮ್ಮದಾಗುತ್ತದೆ. ಅದೇ ನಿಮ್ಮ ಗೆಲುವಾಗುತ್ತದೆ. ಆದರೆ ಜನರಿಗೆ ಜಾತಿ, ಧರ್ಮ, ಸಿಟ್ಟು, ಭೇದ ಭಾವ, ಬೇರೆಯವರನ್ನು ದೂಷಿಸೋದು ಇದೇ ಇಷ್ಟ ಅಲ್ವಾ? ಜನರಿಗೆ ಇಷ್ಟವಿರಬಹುದು, ಆದರೆ ಅವರ ನಿಜವಾದ ಪ್ರಗತಿಗೆ ಅಂಥದ್ದೇನೂ ಸಹಾಯ ಮಾಡುವುದಿಲ್ಲ. ನೀವು ನಿಜವಾದ ಮಾರ್ಗ ತೋರಿಸಿದಾಗ ಅಲ್ಪಕಾಲದ ಆ ಆಸಕ್ತಿಯನ್ನು ನಿಜವಾದ ನಂಬಿಕೆಗೆ, ಒಗ್ಗಟ್ಟಿಗೆ ಮತ್ತು ಸಮಾನತೆಯ ಮುನ್ನಡೆಗೆ ಬದಲಾಯಿಸಬಹುದು. ಕೊನೆಗೆ ಜನರು ಉತ್ತಮ ನೈತಿಕ ಮಾರ್ಗವನ್ನು ನಿರೀಕ್ಷಿಸುತ್ತಾರೆ. ನೀವು ಹೇಳೋ ಮಾತನ್ನ
ಸದ್ಯಕ್ಕೆ ಪ್ರಜಾಕೀಯ ಅನ್ನೋ ಪಕ್ಷ ಮಾಡ್ತಾ ಇದೆ ಅಲ್ವಾ? ಅಂದರೆ ನಿಮ್ಮ ಪ್ರಕಾರ ಪ್ರಜಾಕೀಯ ಸರಿನಾ? ಹೌದು, ಪ್ರಜಾಕೀಯ ಎಂದರೆ ಪ್ರತಿಯೊಬ್ಬರ ಹಕ್ಕು, ಸಮಾನತೆ ಮತ್ತು ಎಲ್ಲರ ಒಟ್ಟಿಗೆಯ ಬೆಳವಣಿಗೆ. ಜನರ ಒಗ್ಗಟ್ಟನ್ನು ಮುನ್ನಡೆಸುವ ನೈತಿಕ ಮಾರ್ಗವೇ ದೀರ್ಘಕಾಲದ ಯಶಸ್ಸು ತರುತ್ತದೆ. ಅದು ನಿಜವಾಗುವ ಸರಿಯಾದ ದಾರಿ. ಅಂದರೆ ನಾನು ರಾಜಕೀಯ ಮಾಡಬೇಕಾ ಪ್ರಜಾಕೀಯ ಮಾಡಬೇಕು? ನೀವು ಪ್ರಜಾ ವೈಮನಸ್ಯದ ರಾಜಕೀಯವನ್ನೇ ಮಾಡಬೇಕೆಂದಿದ್ರೆ ಅದರಿಂದ ಶಾಶ್ವತ ಪ್ರಗತಿ ಬರುವುದು ಕಷ್ಟ. ಪ್ರಜಾಕೀಯವನ್ನೇ ಮಾಡಬೇಕು. ಅಂದರೆ ಜನರ ಒಗ್ಗಟ್ಟಿಗೆ, ಸಮಾನತೆಗೆ ಹಾಗೂ ಒಟ್ಟಿಗೆಯ ಬೆಳವಣಿಗೆಗೆ ಶ್ರಮಿಸಬೇಕು. ಅದು ನಿಮಗೆ ಹಾಗೂ ಸಮಾಜಕ್ಕೆ ನಿಜವಾದ ಬೆಲೆ ತರುತ್ತದೆ. ಅಂದರೆ ನಿಮ್ಮ ಪ್ರಕಾರ ಪ್ರಜಾಕೀಯವೇ ನಾಳೆ ದಿನ ಜನರು ಒಪ್ಕೊಳ್ಳೋದು ಅಲ್ವಾ? ಹೌದು, ಏಕೆಂದರೆ ಪ್ರಜಾಕೀಯವೆಂದರೆ ಎಲ್ಲರ ಒಲವಿಗೆ ತಕ್ಕ ದಾರಿ. ಜನರು ಭಿನ್ನತೆ, ಸಮಾನತೆ ಮತ್ತು ಒಗ್ಗಟ್ಟಿನ ಬೆಳವಣಿಗೆಯನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಹೀಗಾಗಿ ದೀರ್ಘಕಾಲದ ಯಶಸ್ಸು ನಂಬಿಕೆ ಮತ್ತು ಉದ್ದೇಶಪ್ರಾಯತೆಯೇ ಜನರು ಅಪೇಕ್ಷಿಸುವುದು. ಧನ್ಯವಾದಗಳು ChatGPT. ನೀವು ಸಹ ಇದ್ದಕ್ಕೆ ಬಂದು ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಯಾವಾಗ ಬೇಕಾದರೂ ನೇರವಾಗಿ ಪ್ರಾಮಾಣಿಕವಾಗಿ ಮಾತನಾಡೋಣ. ಮತ್ತೆ ಚರ್ಚೆ ಬೇಕಾದಾಗ ನಾನು ಇಲ್ಲೇ ಇದ್ದೇನೆ. ಈ ವಿಡಿಯೋವನ್ನು ರಾಜಕೀಯ ನಾಯಕರುಗಳು ಅಂತ ಹೇಳ್ತಾರಲ್ಲ ಅವರಿಗೆ ತಲುಪಿಸಿ, ರಾಜಕೀಯ ಬೆಂಬಲಿಗರು ಅವರಿಗೆ ತಲುಪಿಸಿ, ಹಾಗೂ ಪ್ರಜಾಕೀಯದ ಬಗ್ಗೆ ಡೌಟ್ ಮಾಡಿ ಮಾತಾಡ್ತಾರಲ್ಲ ಅವರಿಗೆ ತಲುಪಿಸಿ. ಉಳಿದದ್ದು ಪ್ರಜಾಕೀಯ ಮಾಡೋದು ಬಿಡೋದು ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದು. ಧನ್ಯವಾದಗಳು.